ಇಲ್ಲಿ ವ್ಯವಸ್ಥೆ ಅಂತೂ ಭಾಳ ಚೆನ್ನಾಗಿದೆ. ಇಲ್ಲಿ ಬರಬೇಕಾದ್ರೆ ಸೆಪ್ಟೆಂಬರ್ ತಿಂಗಳು ಮತ್ತು ಫೆಬ್ರವರಿ ತಿಂಗಳಲ್ಲಿ ಬಂದರೆ ಸೂಕ್ತ. ಹಾಗಾಗಿ ಬೇರೆ ಫೆಬ್ರವರಿ ಮೇಲೆ ಬಂದರೆ ಟೆಂಪ್ರೇಚರ್ ತುಂಬ ಕಡಿಮೆ, ಅಂದರೆ 60 ಡಿಗ್ರಿ ಇರುತ್ತೆ. ಹಾಗಾಗಿ ಈಗ ಬಂದರೆ 38-40 ಒಳಗಡೆ ಚೇಂಜ್ ಆಗ್ತಾ ಇರುತ್ತೆ. ದುಬೈಗೆ ಬರಬೇಕಾದಂಥ ಈಗ ಕರೆಕ್ಟ್ ಟೈಮ್. ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಳಗಡೆ ಇಳಿಯೋದನ್ನ ಮಾಡಿಸೋದನ್ನೆಲ್ಲ ನಾವು ಕರ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೀವಿ. ಫೇಸ್ ಬರ್ತಾ ಇದೆಯಾ? ಇರಿ ಮೊದಲೇ ಹಾಂ ಬರೀ ದುಬೈ ಪ್ರೇಮ್ ವಾಕ್. ದುಬೈ ಪ್ರೇಮಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ವಾಟರ್ ಫಾಲ್ಸ್ ಎಲ್ಲ ಮೇಲಿಂದ ತೋರಿಸಿದ್ದೀವಿ, ಕೆಳಗಡೆನ ತೋರಿಸ್ತಾ ಇದ್ದೀನಿ ನೋಡಿ. ನೋಡ್ಕೊಡ್ರಿಲ್ಲ ಅಷ್ಟೊಂದು ಸಾರಿ ಇದೆ ಅಲ್ಲಿ ಎದುರುಗಡೆ ಅದು ಹಾಂ
10:30. ನೈಟ್ 9 ಕಾಲಿಗೆ ಬರ್ತದೆ. 9 ಕಾಲು ನೋಡಿ. ಬುರ್ಜ್ ಖಲೀಫಾ ನೋಡ್ಕೊಡ್ರಿ ಲಾಸ್ಟ್ ಒಂದ್ಸಲಿ. ಇದೆ ಅಲ್ಲಿ ಎದುರುಗಡೆ. ಕಟ್ಟಿವ್ ನಡಿನಾಗಣ ಈಗ ನಾವೆಲ್ಲ ಟೂರಿಸಂ ಮಾಡೋಣ ಅಲ್ಲಿ. ದುಬೈ ನೋಡ್ಬೇಕಿತ್ತು ಇವರು. ಈಗ 8,000 ಅಂತೆ ಗುರುಗಳೇ.
ದುಬೈ ಬಸ್ ಸ್ಟಾಪು AC ಫುಲ್ಲು ನೋಡಿದ್ದೇನೆ. ಬಸ್ ಕೂಡ ನಿಲ್ಸಿದೆ ಅಲ್ಲಿ ನೋಡಿ. ನೋಡಿ ಸ್ನೇಹಿತರೆ, ದುಬೈಯಲ್ಲಿ ನಮ್ಮ ಕರ್ನಾಟಕದ ಮುದ್ದೆ ಊಟ ಸಿಗುತ್ತೆ. ಈ ದುಬೈ ನೋಡಲಿ, ಇಲ್ಲಿ ಕೂಡ ನಮ್ಮ ಕನ್ನಡಿಗರು ಹೋಟೆಲ್ ತೆಗ್ದಿದ್ದಾರೆ. ಅದೊಂದು ನಾಟಿ ಬೆಂಗಳೂರು ನಾಟಿ ಮನೆ ರೆಸ್ಟೋರೆಂಟ್ ಅಂತ ಹೇಳಿ ನಾವು ಊಟ ಮಾಡಿ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಯಾಕಂದರೆ ಊಟ ಟೇಸ್ಟ್ ಆಗಿತ್ತೋ ಇಲ್ವೋ ಅಂತ ಗೊತ್ತಾಗಲ್ಲ. ಹಾಗಾಗಿ ಊಟ ಮಾಡಿ ನಮ್ಮ ಜನಗಳಿಗೆ ತಿಳಿಸೋಣ ಅಂಥೇಳಿ ಮಾಡ್ತಾ ಇದ್ದೀವಿ. ಭಾಳ ಅದ್ಭುತವಾಗಿದೆ. ಡೆಸರ್ಟ್ಗೆ ಹೋಗೋ ರೂಟಲ್ಲಿ ಸಿಗುವಂಥ ರೂಟಲ್ಲಿದೆ. ಒಳಗಡೆ ಬನ್ನಿ ನೋಡೋಣ. ನೋಡಿ, ಇದೇ ಹೋಟ್ಲು. ಎಲ್ಲರೂ ಮುದ್ದೆ ಊಟ ತಿಂದು ಭಾಳ ಖುಷಿಯಾಗಿದ್ದಾರೆ. ದುಬೈಯಲ್ಲಿ 5 ದಿನದಿಂದ ಭಾಳ ಕಷ್ಟ ಬಿದ್ದಿದ್ವಿ. ಇವತ್ತು ಒಳ್ಳೆ ಮುದ್ದೆ ಊಟ ಸಿಕ್ಕಿದೆ ನೋಡಿ. ವೆಜ್ ಊಟ, ನಾನ್ ವೆಜ್ಜು ಎರಡೂ ಕೂಡ ಇರುತ್ತೆ. ನಿಮ್ಗೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಆಮೇಲೆ ನಮ್ಮ ರಾಜ್ಯದ ಕವಿಶ್ರೇಷ್ಠರನ್ನ ಇಲ್ಲಿ ಇಟ್ಟಿದ್ದಾರೆ. ಕುವೆಂಪು ಅವರು, ದಾರಾ ಬೇಂದ್ರೆ ಅವರು, ಏನು ಜ್ಞಾನಪೀಠ ಪ್ರಶಸ್ತಿ ಪಡೆದ್ರಲ್ಲ 7 ಜನ, ಅಷ್ಟೂ ಜನದ್ದು ಕೂಡ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಮತ್ತೆ ಕನ್ನಡ ಹಾಡು, ಶಂಕರ್ನಾಗ್ ಅವರ ಹಾಡು, ಈ ರೀತಿ ಎಲ್ಲ 7 ಜ್ಞಾನಪೀಠ ಪುರಸ್ಕೃತರನ್ನ ಇಲ್ಲಿ ಫೋಟೋಗಳನ್ನು ಇಟ್ಟಿದ್ದಾರೆ. ಮೇರು ನಟರುಗಳ ಫೋಟೋ ಶಂಕರ್ನಾಗ್ದು. ಡಬಲ್ ಸ್ಟಾರ್ ಅಂಬರೀಷ್ ಫೋಟೋ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಫೋಟೋ, ಕರ್ನಾಟಕದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ರಸಿಕರ ರಾಜ, ನಟ ಸಾರ್ವಭೌಮ ರಾಜ್ಕುಮಾರ್ ಅವರ ಫೋಟೋವನ್ನು ಕೂಡ ಇಟ್ಟಿದ್ದಾರೆ ಇಲ್ಲಿ. ಸತತವಾಗಿ ಇದು ಹೀಗೆ ಇರುತ್ತೆ. ಭಾಳ ಅತ್ಯದ್ಭುತವಾಗಿದೆ ನೋಡಿ. ಪುನೀತ್ ರಾಜ್ಕುಮಾರ್ ಫೋಟೋ ಕೂಡ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿರುವಂಥ ಕೆಲಸ ಮಾಡೋಂಥವ್ರೆಲ್ಲರೂ ಕೂಡ ಕನ್ನಡದವರೇ. ಕನ್ನಡದಲ್ಲೇ ವ್ಯವಹಾರ ಮಾಡ್ತಾರೆ, ಕನ್ನಡದಲ್ಲೇ ಊಟ ಬಡಿಸ್ತಾರೆ. ಮುದ್ದೆ ಖಾಲಿಯಾಗಿದೆ. ಫೇಮಸ್ ಆಗಿದೆ ಕರಾಮದಲ್ಲಿ. ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ? ಒಂದು 4 ವರ್ಷ ಆಯಿತು, 4-5 ವರ್ಷದಿಂದ. ಇಲ್ಲಿ ರೆಸ್ಪಾನ್ಸು ನಮ್ಮ ಎಲ್ಲ ಕರ್ನಾಟಕದವರು ಕೂಡ ಜಾಸ್ತಿ ಬರೋದು. ಎಲ್ಲ ಕೂಡ ಇಲ್ಲಿ ದುಬೈ ಅವ್ರು ಶೇಖ್ಗಳವ್ರು ಯಾರು ಇಲ್ಲಿ ಊಟಕ್ಕೆ ಈ ಕಡೆ ಎಲ್ಲ ತಿರ್ಕೊಂಡು ಬರ್ತಾರೆ. ಆಲ್ಮೋಸ್ಟ್ ಅರಬಿಗಳು ಬರ್ತಾರೆ ಎಲ್ಲ. ಮತ್ತು ಆಲ್ಮೋಸ್ಟ್ ನಮ್ಮ ಸ್ಟೇಟಿಂದ ಎಲ್ಲರೂ ಬರ್ತಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಎಷ್ಟು ಜನ ಎಂಪ್ಲಾಯೀಸ್ ಇದ್ದೀರಿ ಇಲ್ಲಿ? ಇಲ್ಲಿ ಒಂದು ಮಿನಿಮಮ್ ಒಂದು 30-35 ಮೆಂಬರ್ಸ್ ಇದ್ದಾರೆ ಒಂದೊಂದು ರೆಸ್ಟೋರೆಂಟಲ್ಲಿ. ನಮ್ಮದು ಆಲ್ಮೋಸ್ಟ್ ಆಗಿ ವೆಜ್ ನಾನ್ ವೆಜ್ಜು ಎರಡೂ ಇದೆ. ಇಲ್ಲಿ ಜಾಸ್ತಿ ವೆಜ್, ನಾನ್ ವೆಜ್ ಜಾಸ್ತಿ ಮೈನ್ ಕೋರ್ಸು. ಮತ್ತು ಶ್ರೀಕೃಷ್ಣ ಭವನ್ ಅಂತ ಇದೆ, ಅದು ಪೂರಾ ವೆಜ್. ಅದೆಲ್ಲಿ ಇರೋದು? ಅದು ಎಲ್ಲ ಕರ್ಮದಲ್ಲಿದೆ, ಮತ್ತು ದುಬೈ ಲ್ಯಾಂಡಲ್ಲಿದೆ, ಆಲ್ಫರ್ಷನಲ್ಲಿದೆ. ದುಬೈ ಲ್ಯಾಂಡಲ್ಲಿ ಒಂದು 2-3 ಬ್ರಾಂಚ್ ಇದೆ. ಈ ದುಬೈ ಸಿಟಿಲಿ ಇದು ಬಿಟ್ಟರೆ ಇನ್ನೆಲ್ಲಿ ನಿಮ್ದಿಲ್ವಾ? ಅಲ್ಲಿ ಬೆಂಗಳೂರು ನಾಟಿ ಅಂತ ಒಂದು ಇದೆಯಲ್ಲ, ಅದು ಯಾರ್ದು? ಅದೇ ಬೆಂಗಳೂರು ನಾಟಿ ಮನೆ ಅಂತ ಕರ್ಮದಲ್ಲಿ ಮೇನ್ ಬ್ರಾಂಚ್ ಅದೇ. ಇದು ಯಾವ ರಸ್ತೆ ಇದು? ಇದು ನಮ್ಮದು ಡಮಸ್ಕಸ್ ಸ್ಟ್ರೀಟ್ ಅಂತ ಇದೆ, ಶಾರ್ಜಾಗೆ ಹೋಗೋ ರೋಡ್. ಶಾರ್ಜಾಗೆ? ಶಾರ್ಜಾ ಎಷ್ಟು ದೂರ ಇಲ್ಲಿಂದ? ಇಲ್ಲಿಂದ ಒಂದು 4 ಕಿಲೋಮೀಟರ್ ಅಷ್ಟೇನಾ? ಅಷ್ಟೇ ನಿಯರ್ ಇದು. ಅಲ್ಲಿ ಬೆಂಗಳೂರು ನಾಟಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಮುದ್ದೆ ಎಲ್ಲ ನಮ್ಮದು ಆಲ್ಮೋಸ್ಟ್ ಆಗಿ ನಾಟಿ ಮನೆಯಲ್ಲಿ. ಈಗ ರಾಗಿ ಎಲ್ಲ ಎಲ್ಲಿಂದ ತರಿಸ್ತೀರಿ ನೀವು? ಇಲ್ಲಿ ಎಲ್ಲಿ ಸಿಗುತ್ತೆ ಅಂಗಡಿ ಮಾಲ್ಗಳೆಲ್ಲ? ಅದು ಕರ್ನಾಟಕದಿಂದನೇ ಬರುತ್ತಾ? ಎಲ್ಲ ಕರ್ನಾಟಕದಿಂದ ಬರ್ತದೆ, ಎಲ್ಲ ಸಿಗ್ತದೆ ಇಲ್ಲಿ ಆಲ್ಮೋಸ್ಟ್. ಹೋಟೆಲ್ ಇದವರಿಗೆ ಏನು ಅಂಥದ್ದೇನು ಪ್ರಾಬ್ಲಮ್ ಕೆಲವೊಂದು ಚೀಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ನೀವು ಅದರ ನೀವು ತರಿಸ್ಕೊಳ್ಳೋದು ಇಲ್ಲಿ ಮಾಲ್ಗಳಲ್ಲೇ ಸಿಗ್ತವೆ ಎಲ್ಲ ಐಟಮ್ಸ್. ತುಂಬ ಕೋಳಿ ಎಲ್ಲಿ ತರೋದು? ಅದು ಫ್ರೆಶ್ ನಾಟಿ ಕೋಳಿ ಹೇಳಿ. ನೀವು ಊಟ ಮಾಡಿದ್ರಲ್ಲ, ಹೇಗೆ ಅನಿಸ್ತದೆ ನಿಮ್ಮ ಅಭಿಪ್ರಾಯ? ತುಂಬ ಚೆನ್ನಾಗಿತ್ತು. ನಮ್ಮ ಕರ್ನಾಟಕ ಬೆಂಗಳೂರು ಹೆಸರಾಕೊಂಡು ಇಲ್ಲಿ ದುಬೈಲಿದ್ದಾರೆ ಅಂದರೆ ನಮಗೆ ಒಂಥರ ಖುಷಿಯಾದ ವಿಚಾರ. ಅದರಲ್ಲೂ ನಮ್ಮದು ಮಂಡ್ಯದ ಮುದ್ದೆ ಫೇಮಸ್ಸು. ಮುದ್ದೆನ ಇಲ್ಲಿ ಊಟ ಮಾಡಿದ್ದಕ್ಕೆ ಸಂತೋಷ ಆಯಿತು. ಇನ್ನೂ ಹೆಚ್ಚಿನ ಬ್ರ್ಯಾಂಚ್ಗಳು ಫಾಲೋ ಮಾಡಿ ಬರುವಂಥ ನಮ್ಮ ಮಂಡ್ಯ ಜಿಲ್ಲೆ
ವೆಕೇಟ್ ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿಂದ. ಎಲ್ಲ ಲಗೇಜ್ ಪ್ಯಾಕಿಂಗ್ ಆಗ್ತಾ ಇವೆ. Okay. Last photo session in Dubai, in our rooms. Hey Shiva. ಅಪ್ಲೋಡ್ ಮಾಡೋಕ್ಕೆ ಪ್ರೆಸ್ ಮಾಡ್ತಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ 4 ಜನ ಕಡೆಯಿಂದ ಶುಭವಾದ ಅಭಿನಂದನೆಗಳು. ಜೈ ಶ್ರೀರಾಮ್. ನಮಗೆ ಇಲ್ಲಿಂದ ಸುಮಾರು ಒಂದು 5 ನಿಮಿಷ ವಾಕೇಬಲ್ ಡಿಸ್ಟೆನ್ಸ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ ಇಲ್ಲಿ ಪಾರ್ಕಿಂಗಿಗೆ ಗಾಡಿ ನಿಲ್ಲಿಸೋದಕ್ಕೆ ಜಾಗ ಸಿಗಲಿಲ್ಲ. ಜನ ಇಳ್ಕೊಳ್ಳೋಕ್ಕೂ ಕೂಡ ಇಲ್ಲಿ ಪ್ರಾವಿಷನ್ಸ್ ಇಲ್ಲ. ಎಲ್ಲಿ ಇಳ್ಕೋಬೇಕು ಅಲ್ಲೇ ಇಳ್ಕೋಬೇಕು ಹೋಗಿ. ಯಾಕೆ ಅಂದರೆ ಅವ್ರಿಗೇನೋ ಅಕಸ್ಮಾತ್ ಎಲ್ಲಿ ಬೇಕಲ್ಲಿ ಗಾಡಿ ನಿಲ್ಲಿಸಿ ಅವ್ರು ನಿಲ್ಲಿಸಿದ್ರೆ 100,000 ದೀರಮ್ ಅಂದರೆ ಒಂದು ದೀರಮ್ಗೆ 23ರಿಂದ 24 ರೂಪಾಯಿ ಖರ್ಚು, ಅಂದರೆ 24,000 ರೂಪಾಯಿ ಇವರಿಗೆ ದಂಡ ವಿಧಿಸ್ತಾರೆ. ಹಂಗಾಗಿ ಇಲ್ಲೆಲ್ಲರೂ ಕೂಡ ಇಲ್ಲಿ ಯಾವುದೇ ಮುಲಾಜಿಲ್ಲ, ದಂಡ ವಿಧಿಸಿದ್ರೆ ಕಟ್ಟಲೇಬೇಕು. ಇಲ್ಲಿ ಯಾವುದೇ ಇಲ್ಲ ನಮ್ಮ ಕಡಿಮೆ ಮಾಡಿ ಜಾಸ್ತಿ ಮಾಡಿ ಆ ಥರ ಇಲ್ಲವೇ ಇಲ್ಲ. ಹಾಗಾಗಿ ಇಲ್ಲಿ ಒಂದೇ ರೂಲ್ಸು, ಒಂದು ದಂಡ ಹಾಕಿದ್ಮೇಲೆ ಮಸ್ಟ್ ಅನ್ಸ್ಟುಟ್ ಕಟ್ಟಲೇಬೇಕು. ಆ ಥರದಿಂದ ಎಲ್ಲ ಕಾನೂನಿಗೆ ಇಲ್ಲಿ ತುಂಬ ಭಯ ಬೀಳ್ತಾರೆ. ಎಚ್ಚರಿಕೆಯಿಂದ ಇಲ್ಲಿ ನಾವು ಇರಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಕೂಡ ಕಾನೂನಿಗೆ ಗೌರವ ಕೊಟ್ಟು ಇಲ್ಲಿನ ರೂಲ್ಸ್ ರೆಗ್ಯುಲೇಷನ್ನ ಫಾಲೋ ಮಾಡ್ತಾರೆ. ಒಳ್ಳೆ ಕೆಲಸ. ಈಗ ಪಿಕಪ್ ಪಾಯಿಂಟ್. ಓಕೆ ಓಕೆ ಓಕೆ. ಬೇಡ ಅಣ್ಣ, ನೋಡಿ ಕನ್ನಡದಲ್ಲಿ ಮಾತಾಡ್ತಾರೆ ನಮ್ಮ ಸ್ನೇಹಿತರು. ನೋಡಿ ತುಂಬ ಧನ್ಯವಾದ. ಇಲ್ಲಿ ವ್ಯಾಪಾರಸ್ಥರು. ಹೇಳಿ ಸರ್, ನಿಮ್ಮ ಹೆಸರೇನು? ಎಲ್ಲಿರೋದು ನೀವು? ಮೈಸೂರು. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? 15 ವರ್ಷ ಆಯಿತು. ಭಾಳ ಖುಷಿ ಆಯಿತು. ನಮ್ಮ ಕನ್ನಡದವ್ರನ್ನ ನೋಡಿ ಈ ಅಂಗಡಿಯಲ್ಲಿ ಕೆಲಸ ಮಾಡ್ತಾರಂತೆ. ತುಂಬ ಖುಷಿ ಆಯಿತು. ಎಷ್ಟು ಜನ ಇದ್ದೀರಿ? ನಮ್ಮ ಕನ್ನಡದವ್ರ ಸಂಘ ಏನಾರು ಇದೆಯಾ ಇಲ್ಲಿ? ಒಕ್ಕಲಿಗರ ಸಂಘ ಇದೆ. ಮತ್ತೆ ಬೇರೆ? ಹಾಂ ಹಾಂ, ಓಕೆ. ಹೌದು. ಹಾಂ ನೋಡಿ, ಇಲ್ಲಿ ಒಕ್ಕಲಿಗರ ಸಂಘದ್ದು ಇದೆ, ಸಂಘ ಇದೆಯಂತೆ. 22ನೇ ತಾರೀಕು ಇಲ್ಲೊಂದು 27ಕ್ಕೆ ಏನು ನಡೀತಾ ಇದೆ? ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲ ಕನ್ನಡಿಗರು ಒಟ್ಟಿಗೆ ಸೇರಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲೇ ಪರ್ಫ್ಯೂಮು ಏನಾದ್ರು ಬೇಕಾದರೆ ಹಾಂ, ಓಕೆ. ಹಾಂ, ನೀವು ಅಲ್ಲಿ ಪಾರ್ಕಿಂಗ್ ಮಾಡಿ 10 ಇಲ್ಲಾಂದ್ರೆ ಒಂದು 6% 7% ಪಾರ್ಕಿಂಗ್ ಮ್ಯಾಕ್ಸಿಮಮ್ ಅಷ್ಟು ಗಂಟೆ ಕೊಡ್ತಾರೆ. ಅಷ್ಟು ಗಂಟೆ ಇಲ್ಲ 20% ಹಾಕ್ಬಿಡ್ತಾರೆ ನಿಮಗೆ. 20 ಹಂಗೆ 18% ಅಲ್ಲ, ಪಾರ್ಕಿಂಗ್ ಮಾಡಬೇಕು ನೀವು. ಓಕೆ ಓಕೆ. ನಮ್ಮ ಕನ್ನಡಿಗರು ತುಂಬ ಇದ್ದಾರೆ, ಹುಡುಕ್ಬೇಕು. ನಮ್ಮದು ನಾವಿದ್ದಂಥ ರೂಮ್ ಕಡೆಯಿಂದ ಬ್ಯಾಕ್ ಸೈಡು ಒಂದು 3 ರೋಡ್ ಹಿಂದೆ ನಾವೊಂದು ಹೋಟ್ಲಿಗೆ ಹೋಗಿದ್ವಿ. ಆ ಹೋಟ್ಲವ್ರು ಹೇಳ್ತಿದ್ರು ನಮ್ಮ ಈ ಕರ್ನಾಟಕದವ್ರದ್ದೇ ಒಂದು ಏರಿಯಾ ಇದೆಯಂತ ಇಲ್ಲಿ, ಮತ್ತು ನಮ್ಮ ಭಾರತೀಯರೇ ವಾಸ ಮಾಡೋಂಥ ಒಂದು ಏರಿಯಾ ಇದೆಯಂತೆ.
ಅದು ಕೂಡ ಅತ್ಯದ್ಭುತವಾಗಿತ್ತು, ಭಾಳ ಚೆನ್ನಾಗಿದೆ. ಇಲ್ಲೆಲ್ಲ ಮೊಬೈಲ್ ತುಂಬ ಸಿಗುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಮೀನಾ ಬಜಾರ್ ಅಂತೇಳಿ ಫೇಮಸ್ಸು. ನಾವೀಗ ರಸ್ತೆಗೆ ಹೋಗ್ತಾ ಇದ್ದೀವಿ. ನಿಮಗೆ ಇಲ್ಲಿ ಬಂದಾಗ ಯಾರು ಇದ್ದರೆ ತಗೋಬೋದು. ಅದಲ್ವ ಅವರಲ್ವ ಅಲ್ಲಲ್ವ ಹೇಳಿದ್ದು ಮೀನಾ ಬಜಾರ್ ಇದೇನಾ? ಇವರೆಲ್ಲೋದ್ರಲ್ಲ? ಕಲ್ಯಾಣ್ ಜ್ಯುವೆಲ್ಲರ್ಸ್ ತಂದಿದೆ. ಏನ ಇಲ್ಲಿ ಹೆಂಗ್ ಬೇಕಂಗ್ ಮುಗಂಗಿಲ್ಲ. ನೋಡಿ ಇಲ್ಲಿ ಕಲ್ಯಾಣ್ ಜ್ಯುವೆಲ್ಲರ್ಸು ಇಲ್ಲೊಂದಿದೆ. ಸುಮ್ಮನೆ ನಾವು ಹೋಗ್ತಾ ಇದೀವಿ, ನೋಡೋಣ. ಕಲ್ಯಾಣ್ ಜ್ಯುವೆಲ್ಲರ್ಸ್ ಕರ್ನಾಟಕ ನೋಡಿ, ಗೋಲ್ಡ್ ಪರ್ಚೇಸ್ ಮಾಡ್ಬೋದು ಇಲ್ಲಿ. ಹಾಂ, ಥ್ಯಾಂಕ್ ಯು. ಮೀನಾ ಬಜಾರ್ ಇಲ್ಲಿ ಇದೆಯಲ್ಲ ಅಣ್ಣ, ನೋಡಿ ಮೀನಾ ಬಜಾರ್. ನೋಡಿ ಮೀನಾ ಬಜಾರ್ ಅಂದ್ವಲ್ಲ, ನೋಡಿ ಇದೆ ಪರ್ಫ್ಯೂಮ್. ನೋಡಿ ಕನ್ನಡನೂ ಮಾತಾಡ್ತಾವ್ರೆ. ಹಾಂ, ಅಲ್ಲಾಕವ್ರಲ್ಲ ಮೀನಾ ಪ್ಲಾಜಾ ಅಂತ. ಹಾಂ, ಇದೇ ಕೆಲಸ ನೋಡಿ. ಹಾಂ, ಓಕೆ ಓಕೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮೊಬೈಲ್ ಎಲ್ಲ ಇಲ್ಲಿ ಇಲ್ಲಿ ಮೊಬೈಲ್ ದುಬೈಯಲ್ಲಿರುವಂಥ ಮೀನಾ ಬಜಾರ್. ಚಾಕ್ಲೇಟ್, ಚಾಕ್ಲೇಟ್ ತೊಗೊಳ್ತೀನಿ ಅಣ್ಣ. ಜಾಗ ಭಾಳ ಕಂಜೆಸ್ಟೆಡ್ ಆಗ್ಬಿಟ್ಟಿದೆ.
ಫ್ರೆಂಡ್ಸ್ ನೋಡಿ, ಈ ಮೊಬೈಲು ಸೇಮ್ ಮೊಬೈಲು ಗ್ಯಾಲಕ್ಸಿ S23 ಅಲ್ಟ್ರಾ. ನನ್ನ ಹತ್ರ ಇರೋ ಮೊಬೈಲ್ ಕೂಡ ಇದೇನೆ. ನಾನು ಬೆಂಗಳೂರಿನಲ್ಲಿ ತೊಗೊಂಡಾಗ ಇದ್ರ ಕಾಸ್ಟು 1,29,000. ಇದು ಇಲ್ಲೇನೆ 57,000 ಸಿಗುತ್ತೆ. ಅಂದರೆ ಅರ್ಧಕ್ಕರ್ಧ ರೈಟು ಕಡಿಮೆ. ಸೇಮ್ ಮೊಬೈಲ್. ಇರ್ರಿ, ಮಹಮ್ಮದ್ ಅಲಿ ಅವರು ನಮ್ಮ ಕರ್ನಾಟಕದವರು, ತೀರ್ಥಹಳ್ಳಿಯವರು, ಭಾಳ ಆತ್ಮೀಯರು. ನಮ್ಮ ಜೊತೆಲಿ ಕನಿಷ್ಠ 4 ದಿನ ಇದ್ದು ಇಡೀ ದುಬೈನ ಪರಿಚಯ ಮಾಡಿಕೊಟ್ಟಂಥ ಹೀರೋ. ನಮಗೆ ಯು ಎನ ಪರಿಚಯ ಮಾಡಿಕೊಟ್ಟಂಥ ಹೀರೋ. ಆ UAE ಅಲ್ಲಿ ಎಷ್ಟು ಸ್ಟೇಟ್ಗಳು ಬರ್ತವೆ? ಅಬುಧಾಬಿ, ಹಾಂ, ದುಬೈ, ಶಾರ್ಜಾ, ಅಜ್ಮಾನ್, ಉಮ್ಮಲ್ ಕ್ವೈನ್, ರಾಸಲ್ ಖೈಮಾ ಆ್ಯಂಡ್ ಫುಜೇರಾ ಮತ್ತು ರಾಸಲ್ ಖೈಮಾ ಅಂತ ಅದು ಅಲ್ಲಿಂದ ಥ್ರೂ ನೇಬರ್ ಕಂಟ್ರಿ ಸುಲ್ತಾನೇಟ್ ಆಫ್ ಒಮನ್ ಬರ್ತದೆ. ಮತ್ತು ಅಬುಧಾಬಿ ಕಡೆಯಿಂದ ಸೌದಿ ಅರೇಬಿಯಾ ಬರ್ತದೆ. ಸೊ 83,600 ಸ್ಕ್ವೇರ್ ಕಿಲೋಮೀಟರ್ ಅನ್ನೋದು ಕಂಟ್ರಿ ಏರಿಯಾ. ಸೊ ತುಂಬ ಒಳ್ಳೆ ಏರಿಯಾ ದುಬೈ, UAE. ಸೊ UAE ಕ್ಯಾಪಿಟಲ್ ಅಬುಧಾಬಿ. UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕಂಟ್ರಿ ಹೆಸರು. ಅದರದ್ದು ಕ್ಯಾಪಿಟಲ್ ಅಬುಧಾಬಿ. ಇನ್ ದುಬೈ UAE ಕಮರ್ಷಿಯಲ್ ಕ್ಯಾಪಿಟಲ್ ದುಬೈ. ಲೈಕ್ ಇಂಡಿಯಾಗೆ ಡೆಲ್ಲಿ ಇದ್ದಾಗೆ, ಇಂಡಿಯಾಗೆ ಮುಂಬೈ ಇದ್ದಾಗೆ. ಸೊ ಹಾಗೆ ಕೇಂದ್ರ ಕಚೇರಿ ತುಂಬ ಒಳ್ಳೆಯದೊಂದು ಏರಿಯಾ. ಈಗ ಮೀನಾ ಬಜಾರ್ನಲ್ಲಿ ಇದ್ದೇವೆ. ಮೀನಾ ಬಜಾರ್ ಒಂದು ಕಂಪ್ಲೀಟ್ ಮಿನಿ ಇಂಡಿಯಾ ಇದ್ದ ಹಾಗೆ. ಇಲ್ಲಿಂದನೇ ಎಲ್ಲ ಮಾರ್ಕೆಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಒಂದು ಕಾಲದಲ್ಲಿ ಅಂತ ಸಹ ಹೇಳ್ಬೋದು. ಚಿಕ್ಕಪೇಟೆ ಥರ ಇದೆ ಅಂತ. ಹಾಂ, ಹೌದು. ಚಿಕ್ಕಪೇಟೆ ಅಥವಾ ಮಳೆಪೇಟೆ, ನಮ್ಮಲ್ಲಿ ಮೆಜೆಸ್ಟಿಕ್ ಎಲ್ಲ ಇದೆಯಲ್ಲ, ಮೆಜೆಸ್ಟಿಕ್ ಎಲ್ಲ ಇದೆಲ್ಲ ಹಾಗೆ ಅಂತ ಸಹ ನಾವು ಹೇಳ್ಬೋದು. ತುಂಬ ಚೆನ್ನಾಗಿದೆ, ಟೈಮ್ ಪಾಸ್ ಮಾಡ್ಬೋದು. ತುಂಬ ಒಳ್ಳೆಯ ದೇಶ UAE, ಸೂಪರ್ ಕಂಟ್ರಿ. ಟ್ರೂ ಲೀಡರ್ಶಿಪ್ನಿಂದ ನಡೀತಾರೆ. ಬಿಕಾಸ್ ಆಫ್ ಟ್ರೂ ಲೀಡರ್ಶಿಪ್ ಇದ್ದರೆ ಎಲ್ಲ ಕಂಟ್ರಿ ಚೆನ್ನಾಗಿ ನಡೆಯುತ್ತೆ. ಹಾಗೆ ಪ್ರಧಾನಿ ಯಾರು ಇಲ್ಲಿ ಪ್ರಧಾನಿ ಹೆಡ್ ಆಫ್ ದ ದುಬೈ ರೂಲಿಂಗ್ ಫ್ಯಾಮಿಲಿ ಈಸ್ ಶೇಖ್ ಮೊಹಮ್ಮದ್ ಬಿನ್ ರಾಶಿದ್ ಅಲ್ ಮಕ್ತೂಮ್ ಅವರ ಫ್ಯಾಮಿಲಿ ಸರ್ನೇಮ್. ಬಿನ್ ರಾಶಿದ್ ಅಂದರೆ ಅವ್ರ ತಂದೆಯೇ. ಶೇಖ್ ಮೊಹಮ್ಮದ್ ಪ್ರೆಸೆಂಟ್ ಪ್ರಧಾನಿ ಪ್ರೈಮ್ ಮಿನಿಸ್ಟರ್ನ ನೇಮ್. ಅವರೇ ವೈಸ್ ಪ್ರೆಸಿಡೆಂಟ್ UAE. ಅವರೇ ದುಬೈಗೆ ರಾಜ, ಕಿಂಗ್. ಹತ್ರ ಇವ್ರಿಗೆ ಇದು ಈ ಥರ ಗಿಡಗಳು ಬರೋದು. ಮರಳು ಹಾಕಿದ್ರೆ ಬರಲ್ಲ ನೋಡಿ. ಸ್ವರ್ಣ ಭವನ ಹೋಟೆಲ್ ಇಲ್ಲೊಂದು ಇದೆ. ಇದು ಅಂಜುಪಾರ ಅಂತೇಳಿ ಈ ಹೋಟೆಲ್. ರಾಮಚಂದ್ರಪ್ಪರೇ, ಅಕ್ಕಪಕ್ಕ ಕಂಟ್ರಿಯಲ್ಲಿ ಸಪ್ಲೈನ ಆಗುತ್ತೆ. ಬೋಟ್ ಆಯಿತು, ಸ್ಮೆಲ್ ಇಲ್ಲ. ನಮ್ಮ ಮಂಗಳೂರು ಸ್ಮೆಲ್ ಇಲ್ಲ. ಎಕ್ಸ್ಪೋ ಎಲ್ಲ ದುಬೈಲಿ ಏನೋ ಬೇರೆ ಕಂಟ್ರಿ ತರೋದು. ಚಿಕನ್ ಕೂಡ ಪಕ್ಕದಲ್ಲೇ ಇಲ್ವೇನೋ? ಇವತ್ತೊಂಚೂರು ಗೋಲ್ಡ್ ಕಮ್ಮಿ ಆಗಿದೆ ರೇಟು. ಲಾಸ್ಟ್ ದುಬೈಯಲ್ಲಿ ಈಗ ಗೋಲ್ಡ್ ಪರ್ಚೇಸಿಂಗ್ ಹೋಗ್ತಾ ಇದೀವಿ ಎಲ್ಲರೂ ಕೂಡ. ಇಡೀ ನಮ್ಮ ಟೀಮು ಎಲ್ಲ ರೀಸೈಕಲಿಂಗ್. ಕೊನೆ ಕ್ಷಣದ ದುಬೈ ಪ್ರವಾಸ ನಮ್ಮದು. ಈಗ 5 ಗಂಟೆಗೆ ನಮಗೆ ಏರ್ಪೋರ್ಟ್ಗೆ ಹೋಗಬೇಕು. ಕರ್ನಾಟಕದ ಬಸ್ಗಳು ತುಂಬ ಇದೆ. ಮಲಬಾರ್ ಇಲ್ಲಿದೆ, ಕಲ್ಯಾಣ್ ಇಲ್ಲಿದೆ, ಜೈಸ್, ಇನ್ನೊಂದು ಯಾವುದು JLCAS ಅದು ಇದೆ. ಲಾಸ್ಟಲ್ಲೆಲ್ಲ ದುಬೈಯಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಬರುವಂಥ ನಮ್ಮ ಇಂಡಿಯನ್ಸ್ ಪ್ಲೇಸ್ ಇದೆ. ಹೌದು, ಇವೆಲ್ಲೆಲ್ಲ ನುಗ್ಗಂಗಿಲ್ಲ ಬೆಂಗಳೂರು ಥರ. ಯಾವುದ್ರಲ್ಲಿ ತೊಗೊಳ್ಳೋಣ? ಬಾರ ಇಲ್ಲ ಕಲ್ಯಾಣ? ಕಲ್ಯಾಣ
ತುಂಬ ಜನ ಕನ್ನಡಿಗರಿದ್ದಾರೆ. ಎಲ್ಲೆಲ್ಲ ದೊಡ್ಡ ದೊಡ್ಡ ಮಾಲೆಗಳು ಕೂಡ ನಮ್ಮ ಕನ್ನಡ ಭಾಷೆ ಮಾತಾಡ್ತಾರೆ. ಯಾಕೆಂದರೆ ತುಂಬ ಜನ ನಮ್ಮ ಕನ್ನಡಿಗರು ಇಲ್ಲಿ ಕೆಲಸ ಮಾಡ್ತಾವ್ರೆ. ಬೇರೆ ಬೇರೆ ವಿಭಾಗದಲ್ಲಿ ಹೋಟೆಲಿಂದ ಹಿಡಿದು ಲಾಡ್ಜ್ಗಳಲ್ಲಿ ಮತ್ತು ಗೋಲ್ಡ್ ಶಾಪ್ಗಳಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಎಲ್ಲ ಕಡೆ ನಮ್ಮ ಕನ್ನಡಿಗರು ಇದ್ದಾರೆ. ನನಗೆ ಸಾಧ್ಯವಾದಷ್ಟು ಕಡೆ ಕವರ್ ಮಾಡಿದ್ದೀನಿ ಎಲ್ಲರೂ. ನೀವು ಕೂಡ ಒಂದ್ಸಲಿ ಅಲ್ಲಿ ಬಂದಾಗ ವಿಚಾರಿಸ್ಬೇಕು. ಸೌತ್ ಆಫ್ರಿಕಾ ಕಾಡ್ ಐತಲ್ಲ, ಕಾಡ್ ಕಿತ್ಬಿಟ್ಟು ಗೋಲ್ಡನ್ ಅಗದ್ಬಿಟ್ರೆ ನಮ್ದು ಹಟ್ಟಿ ಇದೆಯಲ್ಲ, ಹಟ್ಟಿ ಇದೆ, KGF ಕೋಲಾರ. ಓನ್ಲಿ ಜ್ಯುವೆಲರ್ಸ್ ಜಾಸ್ತಿ ಸೇಲ್ ಮಾಡೋಂಥ ಜಾಗ. ಹಾಂ 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 ಓಕೆ, ಪಕ್ಕದಲ್ಲಿದೆ. ಡೈಮಂಡ್ ಕಲ್ಯಾಣ್ ಜ್ಯುವೆಲರ್ಸ್ಗೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಈಗ. ನಮ್ಮ ಇಡೀ ಟೀಮ್ ಆಲ್ಮೋಸ್ಟ್ ಅಲ್ಲೂ ಕಲ್ಯಾಣ್ ಜ್ಯುವೆಲರ್ಸ್ ಹೋಗ್ತಾ ಇದ್ದೀವಿ. ಇದು ನಮ್ಮ ಕರ್ನಾಟಕದ ಅಂಗಡಿ ಕಲ್ಯಾಣ್ ಜ್ಯುವೆಲರ್ಸ್. ಕನ್ನಡ, ಹಾಂ ನೋಡಿ, ಕನ್ನಡದಲ್ಲಿ ಮಾತಾಡೋರು ಇದ್ದಾರೆ ಇಲ್ಲಿ. ಕನ್ನಡ ಕಲ್ಯಾಣ್ ಜ್ಯುವೆಲರ್ಸಲ್ಲಿ ನೋಡಿ, ಇವ್ರು ಮಂಗಳೂರಿನವ್ರಂತೆ. ಮೇಡಮ್ ಅವರೇ, ಭಾಳ ಖುಷಿ ಆಯಿತು. ಹಾಂ, ಹೇಳಿ ನಮ್ಮ ಕರ್ನಾಟಕದ ಬಗ್ಗೆ ಹೆಂಗೆ ಬರ್ತಾರೆ ಜನ ಇಲ್ಲಿ? ತುಂಬ ಬರ್ತಾರೆ, ತುಂಬ ವ್ಯಾಪಾರನೂ ಮಾಡ್ತಾರೆ. ನೋಡಿ ಎಷ್ಟು ಖುಷಿ ಆಗ್ತದೆ. ನಮ್ಮ ಕನ್ನಡದವ್ರು ಇವರು ಕಲ್ಯಾಣ್ ಜ್ಯುವೆಲರ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಬಂದು ತೊಳೆದಂಗೆ ಬೀದಿಗಳಿಗೆ ನೋಡಿ ನಮ್ಮ ಗೋಲ್ಡ್ ಹೆಂಗಿದೆ ನೋಡಿ, ನೋಡಕ್ಕೆ ಒಂದು ಸಂತೋಷ ಆಗುತ್ತೆ. ಇದು ಚಿನ್ನದಂತ ಚಿನ್ನ ಅಂದ್ರೆ ಇದೆಯೇ ಒರಿಜಿನಲ್ ಗೋಲ್ಡು. ತೊಗೊಳಕ್ಕೆ ಶಕ್ತಿ ಇಲ್ಲ, ಆದರೂ ನೋಡೋಣ ಅಂತೇಳಿ ತುಂಬ
हमारा ड्राइवर अब कितना साल से काम कर रहा है इधर? 17 साल। हमारा ट्रुप ग्रेडर 3 साल हो गया दुबई में। दुबई में 3 साल में। टूरिज्म का कैसा? हर महीना में कितना ग्रुप आ रहा है? ग्रुप आ रहा है। दुबई एयरपोर्ट दुबई टर्मिनल 3 ನಾವೀಗ ಬ್ರೇಕ್ ಹೋಗಬೇಕು ಏರ್ಪೋರ್ಟ್ ನೋಡಿ ನಮ್ಮ ಮೇಲೆ ಮುಂಭಾಗದಲ್ಲಿ ಕಾಣಿಸ್ತಾ ಇರೋದು ಪಬ್ಲಿಕ್ಗೋಸ್ಕರ ಪ್ರದಾನ ಮಾಡಿದ ಸ್ಕೈ ವಾಕು. ಎಲ್ಲ ಕಡೆ ಈ ಥರ ಹಾಕಿದ್ದಾರೆ. ಪಬ್ಲಿಕ್ ಅನುಕೂಲ ಆಗ್ಬಾರ್ದು. ನೋಡಿ ದುಬೈಯಲ್ಲಿ ಟ್ರಾಫಿಕ್ ಯಾವ ರೀತಿ ಇರುತ್ತೆ ನೋಡಿ. ದುಬೈ ಏರ್ಪೋರ್ಟ್ ರೋಡು.
शादी करना चाहिए ना पार्टी तो बस जाती आंटी ನೋಡಿ ಎದುರುಗಡೆ 500 ದಿರಂ ಒಳಗಡೆ ಇದ್ದರೆ ಇಲ್ಲೇ ನಮ್ಮ ಇಂಡಿಯನ್ ಮನಿ ಟ್ಯಾಕ್ಸ್ ರಿಟರ್ನ್ ಕೊಡ್ತಾರೆ. ಯಾರು ಗೋಲ್ಡ್ ಪರ್ಚೇಸ್ ಮಾಡಿದರೆ ಅಬವ್ 500 ಮೇಲಿದ್ದರೆ ಅವ್ರು ನಮ್ಮ ATM ಕಾರ್ಡ್ ಕೊಟ್ಟರೆ ನಮ್ಮ ಬ್ಯಾಂಕಿಂಗ್ ಅವರ್ಸಲ್ಲಿ ಒಂದು 5 ರಿಂದ 6 ಅವರಲ್ಲಿ ನಮಗೆ ಮನಿ ರಿಟರ್ನ್ ಮಾಡ್ತಾರೆ. 5 to 6 ಡೇಸ್ ಆದಮೇಲೆ. ದುಬೈ ಏರ್ಪೋರ್ಟು ಒಳಗಡೆಯ ದೃಶ್ಯಗಳಿದೆಲ್ಲ.